VCD ನಂಬರ್ 2365, ಅರರಿಯಾ, ಬಿಹಾರ್. ಮುರಳಿ ತಾರೀಖ್ 10-11-1966. ನುಡಿಸಿರುವಂಥ ತಾರೀಖ್ 9/7/2017. कर विचार देखो मन माही, जो पराधीन होता है उसको स्वप्न में भी सुख नहीं होता है. ಬಾಬಾ ಹೇಳ್ತಿದ್ದಾರೆ, ಯಾರು ಪರಾಧೀನರಾಗಿರ್ತಾರೆ ಅವರಿಗೆ ಕನಸಿನಲ್ಲೂ ಸಹ ಸುಖ ಇರೋದಿಲ್ಲ. ಅದಕ್ಕೋಸ್ಕರ ಒಂದು ಗಾದೆ ಮಾತನ್ನು ಹೇಳ್ತಾ ಇದ್ದಾರೆ ಬಾಬಾ. ಅಂದರೆ ಈ ಮನಸ್ಸಿನಿಂದ ಈ ವಿಚಾರ ಮಾಡಿ ನೋಡಿ, ಪರಾಧೀನದಲ್ಲಿ ಯಾವತ್ತೂ ಸುಖ ಇಲ್ಲ ಅಂತ. ಮತ್ತೆ ಏನು ಮಾಡಬೇಕಾಗಿದೆ? ಸ್ವಾಧೀನರಾಗಿರಬೇಕು. ಆತ್ಮನ ಅಧೀನರಾಗಿರಬೇಕು. ಇವಾಗ ಆತ್ಮ ಏನು ಅನ್ನೋದು ಯಾರು ತಿಳ್ಕೊಂಡೇ ಇಲ್ಲ. 500-700 करोड़ मनुष्यों की क्या हालत हो जाती है. 500-700 ಕೋಟಿ ಮನುಷ್ಯರದೇನು ಸ್ಥಿತಿ ಆಗೋಗ್ಬಿಡುತ್ತೆ. सन 36 से पहले 36ರಿಂದ ಮುಂಚೆ क्या हालत हो जाती, ಯಾವ ಥರ ಸ್ಥಿತಿ ಆಗೋಗ್ಬಿಡುತ್ತೆ. अपनी आत्मा को बेसिकली भी नहीं जानते. ತಮ್ಮ ಆತ್ಮವನ್ನ ಬೇಸಿಕಲಿನೂ ಸಹ ತಿಳ್ಕೊಂಡಿರಲ್ಲ. मैं आत्मा ज्योतिर्बिंदु, ಅಂದ್ರೆ ನಾನು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀನಿ ಅಂತ. वो आत्माओं का बाप आकर के जन्म देता है. ಆ ಆತ್ಮಗಳ ತಂದೆ ಬಂದ್ಬಿಟ್ಟು ಜನ್ಮವನ್ನ ಕೊಡ್ತಾರೆ, स्मृति देता है. स्मृति रूपी ಸ್ಮೃತಿಯನ್ನ ಕೊಡ್ತಾರೆ, जन्म देता है. ಸ್ಮೃತಿ ರೂಪಿ ಜನ್ಮವನ್ನ ಕೊಡ್ತಾರೆ. कि तुम देह नहीं हो, 5 तत्वों का पुतला नहीं हो. ನೀವು ದೇಹ ಆಗಿಲ್ಲ, 5 ತತ್ವಗಳ ಗೊಂಬೆ ಆಗಿಲ್ಲ, तुम आत्मा हो. ನೀವು ಆತ್ಮ ಆಗಿದ್ದೀರಾ. भारतवासी कहते तो हैं हम आत्मा है, आत्मा है, आत्मा है. ಭಾರತವಾಸಿಗಳಂತೂ ಈ ತರ ಹೇಳ್ತಾರೆ, ನಾವು ಆತ್ಮ ಆಗಿದ್ದೀವಿ, ಆತ್ಮ ಆಗಿದ್ದೀವಿ ಅಂತ. लेकिन जानते हैं ಆದರೆ ಅವ್ರು ತಿಳ್ಕೊಂತಾರ कि आत्मा क्या है. ಅಂದ್ರೆ ಅವ್ರಿಗೆ ಗೊತ್ತಿದೆನಾ ಆತ್ಮ ಏನಾಗಿದೆ ಅಂತ? कह देंगे आत्मा सो परमात्मा. ಹೇಳ್ಬಿಡ್ತಾರೆ ಆತ್ಮ ಸೋ ಪರಮಾತ್ಮ ಅಂತ. बात खत्म. ಮಾತೇ ಮುಗ್ದೋಗ್ಬಿಡುತ್ತೆ. आत्मा, हर आत्मा परमात्मा. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಪ್ರತಿಯೊಂದು ಆತ್ಮನೂ ಪರಮಾತ್ಮ. हर आत्मा परमात्मा. ಪ್ರತಿಯೊಂದು ಆತ್ಮನೂ ಪರಮಾತ್ಮ ಆಗಿರುತ್ತಾ? ये कैसे हो जाएगी? ಇದು ಯಾವ ಥರ ಆಗೋಗುತ್ತೆ? शिवोहम, ಶಿವೋಹಂ, हम आत्मा ही शिव है. ನಾವು ಆತ್ಮಗಳೇ ಶಿವ ಆಗಿದ್ದೀವಿ. कोई दूसरा भगवान नहीं. ಯಾರು ಬೇರೆ ಭಗವಂತ ಆಗಿಲ್ಲ. ब्रह्मास्मि, ಬ್ರಹ್ಮಾಸ್ಮಿ, हम ही ब्रह्म है, ब्रह्मा है. ನಾವೇ ಬ್ರಹ್ಮ ಆಗಿದ್ದೀವಿ. दूसरा कोई ब्रह्मा नहीं. ಬೇರೆ ಯಾರೂ ಬ್ರಹ್ಮ ಆಗಿಲ್ಲ. इन बातों का फाउंडेशन डालने वाले, ಈ ಮಾತಿನ ಫೌಂಡೇಶನ್ ಹಾಕುವಂಥವ್ರು, शूटिंग करने वाले, रिहर्सल करने वाले, ಶೂಟಿಂಗ್ ಮಾಡುವಂಥವ್ರು, ರಿಹರ್ಸಲ್ ಮಾಡುವಂಥವ್ರು हम ब्राह्मणों की दुनिया में हैं या बाहर हैं. ನಮ್ಮ ಬ್ರಾಹ್ಮಣರ ಪ್ರಪಂಚದಲ್ಲಿದ್ದಾರಾ ಅಥವಾ ಹೊರಗಡೆ ಇದ್ದಾರಾ? कौन है? ಯಾರಾಗಿದ್ದಾರೆ? देहधारी धर्मगुरु ದೇಹಧಾರಿ ಧರ್ಮಗುರುಗಳ? है? कोई एक का नाम ले लो. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರ್ದಾದ್ರೂ ಒಬ್ಬರ ಹೆಸರಾದ್ರೂ ತಗೊಳ್ಳಿ. है? ब्रह्मा. अगर ब्रह्मा ಯಾರೋ ಬ್ರಹ್ಮ ಅಂದ್ರು, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, देहधारी धर्मगुरु है, ಒಂದ್ ವೇಳೆ ಬ್ರಹ್ಮನೇ ದೇಹಧಾರಿ ಧರ್ಮಗುರು ಆಗಿದ್ರೆ, तो ब्रह्मा से पैदा होने वाले जितने भी होंगे ಮತ್ತೆ ಬ್ರಹ್ಮನಿಂದ ಜನ್ಮ ತಗೊಳೋಂಥವ್ರು ಯಾರೇ ಇರ್ತಾರೆ, वो सब क्या हुए? ಅವರೆಲ್ಲ ಏನಾಗೋಗ್ತಾರೆ? है? देहधारी धर्मगुरु हुए. ಎಲ್ಲರೂ ದೇಹಧಾರಿ ಧರ್ಮಗುರುಗಳೇ ಆಗ್ತಾರೆ. तो हम सब क्या हैं? ಮತ್ತೆ ನಾವೆಲ್ಲರೂ ಏನಾಗಿದ್ದೀವಿ? है? है? हम सब क्या हैं? ನಾವೆಲ್ಲರೂ ಏನಾಗಿದ್ದೀವಿ? देहधारी धर्मगुरु हैं या नहीं? ನಾವೆಲ್ಲರೂ ದೇಹಧಾರಿ ಧರ್ಮಗುರುಗಳಾಗಿದ್ದೀವೋ ಇಲ್ವೋ? है? नहीं है? है या नहीं? ಕೇಳ್ತಾ ಇದ್ದಾರೆ ಬಾಬಾ, ಆಗಿದ್ದೀವೋ ಇಲ್ವೋ? अरे
24 घंटे आत्मिक रूप में स्थिर रहते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನಾವು 24 ಗಂಟೆ ಆತ್ಮಿಕ ರೂಪದಲ್ಲಿ ಸ್ಥಿತರಾಗಿರ್ತೀವ, यह देह ज्यादा याद आती है, अपनी और पराई। ಅಥವಾ ದೇಹ ಜಾಸ್ತಿ ನೆನಪಿಗೆ ಬರುತ್ತಾ, ನಮ್ಮ ದೇಹನೇ ಆಗಿರಲಿ ಅಥವಾ ಬೇರೆಯವ್ರ ದೇಹನೇ ಆಗಿರಲಿ, तो हम देहधारी है या नहीं? ಮತ್ತೆ ನಾವು ದೇಹಧಾರಿ ಆಗಿದ್ದೀವೋ ಇಲ್ವೋ? देहधारी ही ಅವ್ರು ಹೇಳ್ತಾ ಇದ್ದಾರೆ ಯಾರೋಕಿ, ಅದು ಬಾಬಾ ಗೀತೆ ಭಗವಂತನ ಬಗ್ಗೆ ಹೇಳ್ತಾ ಇದಾರಲ್ಲ, ಯಾರು ಸ್ವಯಂನ ಗೀತೆ ಭಗವಂತ ಅಂತ ತಿಳ್ಕೊತಾರೋ ಅವರಿಗೆ ಹೇಳ್ತಾ ಇದ್ದಾರೆ ಬಾಬಾ ದೇಹಾಭಿಮಾನಿ ಆಗಿದ್ದಾರೆ ಅಂತ. ತೋ ನಾವು ಆ ಥರ ತಿಳ್ಕೊಳ್ಳೋದಿಲ್ವಲ್ಲ, ನಾವು ಯಾವ ಥರ ಅಂತ ಹೇಳ್ತಾ ಇದ್ದಾರೆ ಅವ್ರು. अपने को भगवान समझते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ದೇಹಾಭಿಮಾನಿ ಆಗಿರ್ತಾರೆ ಅವರೇ ಸ್ವಯಂನ ಭಗವಂತ ಅಂತ ತಿಳ್ಕೊತಾರೆ ಅಲ್ವಾ? है जो अपन को भगवान समझते हैं वो देहधारी हैं या नहीं है? ಯಾರು ಸ್ವಯಂನ ಭಗವಂತ ಅಂತ ತಿಳ್ಕೊತಾರೆ ಅವ್ರು ದೇಹಧಾರಿ ಆಗಿದಾರೋ ಇಲ್ವೋ? है देहधारी है। ಅವರು ದೇಹಧಾರಿನೇ ಆಗಿದ್ದಾರೆ. पहले पहले वो देहधारी ಮೊಟ್ಟ ಮೊದಲು ಅವ್ರು ದೇಹಧಾರಿ ಆಗ್ತಾರೆ. जो अपन को भगवान समझते हैं। ಯಾರು ಸ್ವಯಂನ ಭಗವಂತ ಅಂತ ತಿಳ್ಕೊತಾರೆ उन देहधारियों में अव्वल नंबर कौन? ಆ ದೇಹಧಾರಿಗಳಲ್ಲಿ ಮೊದಲನೇ ನಂಬರ್ ಯಾರಾಗಿದ್ದಾರೆ? ब्रह्मा, उसके बाद ಬ್ರಹ್ಮ ಆಗಿದ್ದಾರೆ. इब्राहिम, फिर बुद्ध, फिर क्राइस्ट, फिर वगैरह वगैरह वगैरह। ಅದರ ನಂತರ ಮತ್ತೆ ಇಬ್ರಾಹಿಂ, ಬೌದ್ಧ, ಕ್ರೈಸ್ಟ್ ಈ ಥರ ಇತ್ಯಾದಿಗಳು ನಂಬರ್ ವಾರ್ ಆಗಿ. उनके बाद उनके फॉलोअर्स आए ना नंबर वार। ಮತ್ತೆ ಅವ್ರ ನಂತರ ನಂಬರ್ ವಾರ್ ಆಗಿ ಅವ್ರ ಫಾಲೋವರ್ಸ್ಗಳು ಬರ್ತಾರೆ ಅಲ್ವಾ? है तो हम भी नंबर वार की लिस्ट में हैं ಮತ್ತೆ ನಾವು ಸಹ ನಂಬರ್ ವಾರ್ನ ಲಿಸ್ಟ್ನಲ್ಲಿದ್ದೀವ या अव्वल नंबर है? ಅಥವಾ ಮೊದಲನೇ ನಂಬರ್ ಆಗಿದ್ದೀವ? भगवान हम नहीं समझते हैं ना। है ब्रह्मा जो अपने को भगवान समझता था। ಅವ್ರು ಹೇಳ್ತಿದ್ದಾರೆ ಬ್ರಹ್ಮ ಯಾರಿದ್ದಾರೆ ಅವ್ರು ಸ್ವಯಂನ ಭಗವಂತ ಅಂತ ತಿಳ್ಕೊತಾ ಇದ್ರು, ಆದರೆ ನಾವಂತೂ ಸ್ವಯಂನ ಭಗವಂತ ಅಂತ ತಿಳ್ಕೊಳ್ಳೋದಿಲ್ಲ ಅಲ್ವಾ? ब्रह्मा अपन को भगवान समझता था। ಬ್ರಹ್ಮ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ಸ್ವಯಂನ ಭಗವಂತ ಅಂತ ತಿಳ್ಕೊತಾ ಇದ್ನ. और हम अपन को क्या समझते हैं? क्या समझते हैं? ಮತ್ತೆ ಬಾಬಾ ಹೇಳ್ತಾರೆ ಮತ್ತೆ ನಾವು ನೀವೆಲ್ಲ ನಿಮ್ಮನ್ನ ಏನಂತ ತಿಳ್ಕೊಂತೀವಿ, ಅದಕ್ಕೆ ತಿಳ್ಕೊಂತೀರಾ? ಅದಕ್ಕೆ ಅವ್ರು ಹೇಳ್ತಾರೆ ನಾವು ಭಗವಂತ ಅಂತ ತಿಳ್ಕೊಳ್ಳಲ್ಲ ಅಲ್ವಾ? देहधारी हम समझते हैं कि हम भगवान हैं, तो वो हो गए ना। ऐसा थोड़ी है कि सब देहधारी बस ये हो जाएगा। अच्छा ಅವ್ರು ಹೇಳ್ತಿದ್ದಾರೆ ಎಲ್ಲ ದೇಹಧಾರಿಗಳು ಭಗವಂತ ಆಗ್ಲಿಕ್ಕೆ ಯಾವ ಥರ ಸಾಧ್ಯ? ಯಾರು ಸ್ವಯಂನ ಭಗವಂತ ಅಂತ ತಿಳ್ಕೊಂತಾರೋ ಅವರೇ ದೇಹಧಾರಿ ಧರ್ಮಗುರು ಆದ್ರು. तब देहधारी भगवान नहीं है तो है क्या? सो तो बताओ। ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಎಲ್ಲರೂ ದೇಹಧಾರಿ ಭಗವಂತ ಆಗಿಲ್ಲ ಅಂದ್ರೆ ಮತ್ತೆ ಏನಾಗಿದ್ದೀರಾ ಅದನ್ನಾದ್ರೂ ಹೇಳಿ. आत्मा जो समझते हैं जिसकी है आत्मिक स्थिति में। ಅವ್ರು ಅಂತಿದ್ದಾರೆ ನಾವು ಆತ್ಮ ಅಂತ ತಿಳ್ಕೊಂತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಇದ್ದೀರಾ ನೀವು ಆತ್ಮಿಕ ಸ್ಥಿತಿಯಲ್ಲಿ ಇವಾಗ? नहीं, अब इसका मतलब ये थोड़ी आत्मा नहीं समझते हैं तो देहधारी धर्मगुरु हो गए। आत्मिक स्थिति में है प्रैक्टिकल में। ಬಾಬಾ ಹೇಳ್ತಿದ್ದಾರೆ ಆತ್ಮಿಕ ಸ್ಥಿತಿಯಲ್ಲಿ ಇವಾಗ ಇದ್ದೀರಾ ಪ್ರಾಕ್ಟಿಕಲ್ನಲ್ಲಿ? नहीं है तो आज नहीं तो कल। ಇಲ್ಲ ಅಂದ್ರು ಅವರು. वो अलग बात है, कल होगा कल देखेंगे। कल खाओ। ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಇವತ್ತಲ್ಲ ನಾಳೆ ಆಗ್ತೀರಾ? ನಾಳೆ ಅಂದರೆ ಅದಕ್ಕೆ ಬಾಬಾ ಅವ್ರು ಹೇಳ್ತಿದ್ದಾರೆ ಮತ್ತೆ ನಾಳೆನೇ ನೋಡೋಣ, ನಾಳಿನ ಮಾತು. माया परीक्षा लेगी या नहीं लेगी? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮಾಯೆ ಪರೀಕ್ಷೆ ತಗೊಳುತ್ತೋ ಇಲ್ವೋ? माया देवान की परीक्षा जरूर लेगी। ಮಾಯೆ ದೇವನದ ಪರೀಕ್ಷೆನ ಖಂಡಿತವಾಗಿ ತಗೊಳುತ್ತೆ. 5 विकारों का बाप जो देवान है 5 ವಿಕಾರಗಳ ತಂದೆ ಯಾವುದು ದೇಹಾಭಿಮಾನ ಆಗಿದೆ, उसकी परीक्षा एक एक के अंदर से लेगी ಅದರ ಪರೀಕ್ಷೆನ ಒಬ್ಬೊಬ್ರು ಒಳಗಡೆಯಿಂದ ತಗೊಳುತ್ತೆ ಮಾಯೆ. कि कितना कितना देवान है। ಅಂದ್ರೆ ಎಷ್ಟೆಷ್ಟು ದೇಹಾಭಿಮಾನ ಇದೆ. दे अभिमान का बाप ದೇಹಾಭಿಮಾನದ ತಂದೆ का बच्चा है या आत्माभिमानी ಅವ್ರ ಮಗು ಆಗಿದಾರ ಅಥವಾ जो ಆತ್ಮಾಭಿಮಾನಿ? बाप है उसका बच्चा बना है। ಮತ್ತೆ ಯಾರು ಆತ್ಮಾಭಿಮಾನಿ ತಂದೆ ಆಗಿದ್ದಾರೆ ಅವ್ರ ಮಗು ಆಗಿದಾರ? वो तो ठीक है, ड्रामा में होगा तो जो ड्रामा में होगा तो देखा जाएगा। ಅವ್ರು ಹೇಳ್ತಾ ಇದ್ದಾರೆ ಡ್ರಾಮಾದಲ್ಲಿದ್ದರೆ ನೋಡೋಣ ಆಮೇಲೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಚ್ಚಾ ಡ್ರಾಮಾದಲ್ಲಿದ್ರೆ ನೋಡೋಣ. भविष्य भविष्य के लिए ड्रामा बोला। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಭವಿಷ್ಯಕ್ಕೋಸ್ಕರ ಡ್ರಾಮಾ ಅಂತ ಹೇಳಿದಾರ. साफ करो ना, तुम ड्रामा को छोड़ दो। पुरुषार्थ करो लेकिन ड्रामा के ऊपर तो मत छोड़ो ना। ಅದಕ್ಕೆ ಬಾಬಾ ಹೇಳ್ತಾರೆ ಪುರುಷಾರ್ಥವನ್ನ ಮಾಡಿ, ಆದರೆ ಡ್ರಾಮಾದ ಮೇಲಂತೂ ಬಿಡಬೇಡಿ. नहीं नहीं, वही तो जैसे आप कह रहे हैं ना कि कल अगर होगा कल बन जाएंगे, तो हम भी तो वही कह रहे हैं कल बनेंगे कल हम कहाँ कह रहे कल बन जाएंगे? आपने कहा ना कि हो सकता है कल धर्मगुरु बन जाए हम।
ಅವ್ರು ಹೇಳ್ತಾರೆ ಈ ಥರನೂ ಆಗ್ಬೋದಲ್ಲ, ನಾಳೆ ಅಷ್ಟೊತ್ತಿಗೆ ನಾವು ಮತ್ತೆ ಆತ್ಮಿಕ ಸ್ಥಿತಿ ಆಗ್ಬಿಡ್ಬೋದು, ಮುಂದೆ ನಾವು ತಯಾರಾಗಿ ಹೋಗ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಮುಂದೆ ನೋಡೋಣ. कल बन जाए, अरे अभी स्थिति क्या है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ನಾಳೆ ಆಗೋಗ್ತೀವಿ ಆ ಮಾತು ಬೇರೆ, ಆದರೆ ಇವಾಗ ಯಾವ ಥರ ಸ್ಥಿತಿ ಇದೆ? अभी जिनकी स्थिति है वो जाने, हमारी हम नहीं अपने हमारी अपनी स्थिति आत्मिक स्थिति है. ಅವ್ರು ಹೇಳ್ತಾರೆ ಬೇರೆಯವ್ರ ಸ್ಥಿತಿ ಯಾವ ಥರ ಇದೆ ಅದು ನಮ್ಗೆ ಗೊತ್ತಿಲ್ಲ, ಅಂದರೆ ನಮ್ಮ ಸ್ಥಿತಿ ನಮ್ಗೆ ಗೊತ್ತಷ್ಟೇ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಚ್ಚಾ ನಮ್ಮ ಸ್ಥಿತಿ ಆತ್ಮಿಕ ಸ್ಥಿತಿ ಇದೆ. ये बात थोड़ी आत्मिक स्थिति नहीं है तो हम धर्मगुरु हो गए. ಅವ್ರು ಹೇಳ್ತಿದ್ದಾರೆ ಅಚ್ಚಾ ಆತ್ಮಿಕ ಸ್ಥಿತಿ ಇಲ್ಲ ಅಂದರೆ ನಾವು ಧರ್ಮಗುರುಗಳಾಗಿ ಹೋಗ್ತೀವ ಅಂತ ಕೇಳ್ತಾ ಇದ್ದಾರೆ. प्रैक्टिकल में क्या है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಪ್ರಾಕ್ಟಿಕಲ್ನಲ್ಲಿ ಏನಾಗಿದ್ದೀರಾ? देह की स्थिति है ना, ಪ್ರಾಕ್ಟಿಕಲ್ನಲ್ಲಿ ದೇಹದ ಸ್ಥಿತಿ ಇದೆ ಅಲ್ವಾ, स्वीकार कर लेनी चाहिए ना. ಸ್ವೀಕಾರ ಮಾಡ್ಕೋಬೇಕಾಗಿದೆ ಅಲ್ವಾ. तो हम भी स्वीकार कर रहे थे कि स्थिति तो हमारी देह की स्थिति है, देहभान में है, ನಮ್ಮದು ದೇಹದ ಸ್ಥಿತಿ ಇದೆ, ದೇಹಾಭಿಮಾನದಲ್ಲಿ ಇದ್ದೀವಿ ನಾವು. तो हम विकारी हुए या निर्विकारी हुए? ಮತ್ತೆ ನಾವು ವಿಕಾರಿ ಆಗಿದ್ದೀವ ಅಥವಾ ನಿರ್ವಿಕಾರಿ ಆಗಿದ್ದೀವ? विकारी हुए. ವಿಕಾರಿ ಆಗಿದ್ದೀವಿ. और देहधारी धर्मगुरु भी विकारी होते हैं. ಮತ್ತೆ ದೇಹಧಾರಿ ಧರ್ಮಗುರುಗಳು ಸಹ ವಿಕಾರಿನೇ ಆಗಿರ್ತಾರೆ. निर्विकारी तो होते नहीं. ನಿರ್ವಿಕಾರಿ ಅಂತೂ ಆಗೇ ಇರಲ್ಲ. तो जो विकारी होते हैं ಮತ್ತೆ ಯಾರು ವಿಕಾರಿ ಆಗಿರ್ತಾರೆ वो ही देहधारी धर्मगुरु ಅವರೇ ದೇಹಧಾರಿ ಧರ್ಮಗುರುಗಳು. इतने विकारी बन जाते हैं ಇಷ್ಟೊಂದು ಜಾಸ್ತಿ ವಿಕಾರಿ ಆಗೋಗ್ತಾರೆ कि वो भगवान नहीं पहचान में आता है. ಅವರಿಗೆ ಭಗವಂತ ಯಾರು ಅನ್ನೋದು ಗೊತ್ತಾಗೋದಿಲ್ಲ, ತಿಳ್ಕೊಳ್ಳಲ್ಲ. कुछ अनिश्चय पैदा होता रहता है और वो अनिश्चय बुद्धि क्या कहा जाता है? ಮತ್ತೆ ಅವ್ರಿಗೆ ಏನಾದರೂ ಅಲ್ಪ ಸ್ವಲ್ಪ ಅನಿಶ್ಚಯ ಬರ್ತಾ ಇರುತ್ತೆ. ಮತ್ತೆ ಅಂತ ಅನಿಶ್ಚಯ ಬುದ್ಧಿ ಯಾರಾಗಿರ್ತಾರೆ ಅವ್ರಿಗೆ ಏನಂತ ಹೇಳಲಾಗುತ್ತೆ? विनश्यते. क्या ವಿನಶ್ಯತೆ ಅಂತ ಹೇಳಲಾಗುತ್ತೆ. विनश्यते? ಏನು ವಿನಶ್ಯತೆ ಆಗುತ್ತೆ? पाठ का विनाश हो जाता है. आत्मिक स्थिति का विनाश हो जाता है. ಆತ್ಮಿಕ ಸ್ಥಿತಿಯ ವಿನಾಶ ಆಗೋಗ್ಬಿಡುತ್ತೆ. कब? आत्मिक स्थिति का विनाश ही तब हो जाता है ಯಾವಾಗ ಆತ್ಮಿಕ ಸ್ಥಿತಿಯ ವಿನಾಶನೇ ಅವಾಗ ಆಗೋಗುತ್ತೆ जब हम आत्मा अपने को लगातार समझ ही नहीं पाते. ಯಾವಾಗ ನಾವು ಸ್ವಯಂವನ್ನ ಕಂಟಿನ್ಯೂ ಆಗಿ ಆತ್ಮ ಅಂತ ತಿಳ್ಕೊಳ್ಳೋದೇ ಇಲ್ಲ. स्मृति में ही नहीं आती. ಸ್ಮೃತಿಯಲ್ಲೇ ಬರೋದಿಲ್ಲ. जरूर हमने दूसरों की बातों को ज्यादा ध्यान दिया है. ಖಂಡಿತವಾಗಿ ನಾವು ಬೇರೆಯವ್ರ ಮಾತಿಗೆ ಜಾಸ್ತಿ ಗಮನ ಕೊಟ್ಟಿದ್ದೀವಿ. जो ऊंचते ऊंच आत्मा है ಯಾರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆತ್ಮ ಆಗಿದ್ದಾರೆ उसकी बातों पर ध्यान नहीं दिया. ಅವ್ರ ಮಾತಿನ ಮೇಲೆ ಗಮನನೇ ಕೊಟ್ಟಿಲ್ಲ. जो आया हाँ सत्यवचन महाराज. ಯಾರು ಬರ್ತಾರೋ ಹಾ ಸತ್ಯವಚನ್ ಮಹಾರಾಜ್. ठीक है कृपाल. हाँ ಸರಿಯಾಗಿದೆ ಕೃಪಾ ನಿಧಾನ, सत्य है. ऐसा ಸತ್ಯ ಆಗಿದೆ ದಯಾ ನಿಧಾನ. हम भी सोचते हैं. ನಾವು ಸಹ ಅದೇ ಥರ ತಿಳ್ಕೊತೀವಿ. लेकिन ये बात हमारे दिमाग में नहीं आई पहले. ಆದರೆ ಈ ಮಾತು ನಮ್ಮ ಬುದ್ಧಿಯಲ್ಲಿ ಬಂದೇ ಇಲ್ಲ ಮೊದಲು. फेसबुक में जब हम गए तब हमारी बुद्धि में आया. ಯಾವಾಗ ನಾವು ಫೇಸ್ಬುಕ್ನಲ್ಲಿ ಹೋಗ್ತೀವೋ ಆವಾಗ ನಮಗೆ ಬುದ್ಧಿಯಲ್ಲಿ ಬಂತು ಈ ಮಾತು. कि यही बात सच्ची है. ಅಂದರೆ ಇದೇ ಮಾತು ಸತ್ಯ ಆಗಿದೆ. अरे जब ज्ञान के आदि काल में थे ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅರೆ ಯಾವಾಗ ಜ್ಞಾನದ ಆದಿಕಾಲದಲ್ಲಿದ್ರಿ तब सच्चाई क्या थी? ಆವಾಗ ಸತ್ಯತೆ ಏನಾಗಿತ್ತು? है? जब ज्ञान के आदि काल में थे ಯಾವಾಗ ಜ್ಞಾನದ ಆದಿಕಾಲದಲ್ಲಿದ್ರಿ तब सच्चाई ये थी कि निश्चय पत्र लिख करके दे दिया. ಆವಾಗ ಸತ್ಯತೆ ಏನಾಗಿತ್ತು? ಆವಾಗ ನಿಶ್ಚಯ ಪತ್ರವನ್ನು ಬರೆದು ಕೊಟ್ಬಿಡ್ತೀರಾ? दिया या नहीं दिया? ಕೊಟ್ಟಿದ್ದೀರೋ ಇಲ್ವೋ? और अब क्या सच्चाई है? ಮತ್ತೆ ಇವಾಗೇನು ಸತ್ಯತೆ ಆಗಿದೆ? अब दूसरों की बातें अच्छी लगती हैं, सच्ची लगती हैं. ಇವಾಗ ಬೇರೆಯವ್ರ ಮಾತು ಚೆನ್ನಾಗಿ ಅನ್ಸುತ್ತೆ, ಸತ್ಯ ಅನ್ಸುತ್ತಾ? कुछ न कुछ परसेंटेज में भी लगती हैं या नहीं लगती? ಏನಾದರೂ ಪರ್ಸೆಂಟೇಜ್ನಲ್ಲೇ ಸರಿ ಆದರೆ ಅನ್ಸುತ್ತೋ ಇಲ್ವೋ? दिल की बातें लगती हैं या नहीं लगती? ಹೃದಯದ ಮಾತು ಅನ್ಸುತ್ತೋ ಇಲ್ವೋ? नहीं लगती हैं. ಯಾರು ಅಂದರೂ ಅನ್ಸೋದಿಲ್ಲ ಅಂತ. ऐसा होता है. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಆ ಥರ ಆಗುತ್ತಾ? मनुष्य एक सामाजिक प्राणी है या नहीं है? ಮನುಷ್ಯರು ಒಂದು ಸಾಮಾಜಿಕ ಪ್ರಾಣಿ ಆಗಿದಾರೋ ಇಲ್ವೋ?
है समाज का आधार लिए बगैर ಮನುಷ್ಯ ಸಾಮಾಜಿಕ ಪ್ರಾಣಿ ಆಗಿದ್ದಾರೆ. ಅವರು ಸಮಾಜದ ಆಧಾರ ತಗೊಳ್ಳಿಲ್ದೆ जन्म जन्मांतर जिंदा रह सकता है ಜನ್ಮ ಜನ್ಮಾಂತರವಾಗಿ ಅವರು ಬದುಕಿರೋಕ್ಕಾಗತ್ತಾ या नहीं रह सकता है? ಅಥವಾ ಆಗೋದಿಲ್ವಾ? है? नहीं रह सकता है। ಅವ್ರಿಗೆ ಇರ್ಲಿಕ್ಕೆ ಆಗಲ್ಲ. समाज के बंधन में बंध करके रहना पड़ता है। ಸಮಾಜದ ಬಂಧನದಲ್ಲಿ ಬಂಧಿತರಾಗಿ ಇರಬೇಕಾಗುತ್ತೆ. क्या एक ही राजा होता है ಒಬ್ಬರೇ ರಾಜ ಆಗಿರ್ತಾರೆ, जो अपने राज्य में किसी के बंधन में नहीं रहता। ಅವರು ತಮ್ಮ ರಾಜ್ಯದಲ್ಲಿ ಯಾರ ಬಂಧನದಲ್ಲೂ ಇರೋದೇ ಇಲ್ಲ. वो छोटे मोटे राजाएं होते हैं नंबर 1। ಅವರಂತೂ ಚಿಕ್ಕ ಪುಟ್ಟ ರಾಜರಾಗಿರ್ತಾರೆ ನಂಬರ್ ವಾರ್ ಆಗಿ. एक राजा ऐसा भी है। ಆದ್ರೆ ಒಬ್ಬ ರಾಜ ಈ ಥರನೂ ಇರ್ತಾರೆ. कैसा है? एक राजा इस मनुष्य सृष्टि में ऐसा है ಯಾವ ಥರ ಅಂದರೆ ಈ ಮನುಷ್ಯ ಸೃಷ್ಟಿಯಲ್ಲಿ ಒಬ್ಬ ರಾಜ ಈ ಥರನೂ ಇದ್ದಾರೆ. हाँ, जो किसी के अधीन नहीं रहता। ಅವರು ಯಾರ ಅಧೀನರಾಗೂ ಇರೋದಿಲ್ಲ. सारी सृष्टि उसके अधीन होगी, ಇಡೀ ಸೃಷ್ಟಿ ಅವ್ರ ಅಧೀನರಾಗಿರ್ತಾರೆ. लेकिन वो किसी की अधीनता स्वीकार नहीं करेगा। ಆದರೆ ಅವರು ಯಾರ ಅಧೀನತೆಯನ್ನು ಸ್ವೀಕಾರ ಮಾಡೋದಿಲ್ಲ. वो किसी के वाद को स्वीकार नहीं करेगा। ಅವರು ಬೇರೆ ಯಾರ್ದು ಮಾತನ್ನು ಸ್ವೀಕಾರ ಮಾಡೋದಿಲ್ಲ. उसे वाद अच्छा लगेगा तो उसका चलाया हुआ वाद ही अच्छा लगेगा। ಅವರಿಗೆ ಯಾವುದಾದ್ರೂ ವಾದ ಚೆನ್ನಾಗಿ ಅನಿಸಿದ್ರೆ ಅದು ಕೇವಲ ಮೇಲ್ನವ್ರು ನಡೆಸಿರೋದೇ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ. किसी दूसरी आत्मा के वाद में उसे मजा ही नहीं आएगा। ಬೇರೆ ಯಾರ ಮಾತಿನ ವಾದದಲ್ಲಿ ಅವರಿಗೆ ಚೆನ್ನಾಗಿ ಅನ್ಸೋದೇ ಇಲ್ಲ, ಅವರಿಗೆ ಮಜಾನೇ ಬರಲ್ಲ. तो साबित हुआ कि इस दुनिया में किसी की बात अच्छी न लगे। ಮತ್ತೆ ಇದರಿಂದ ಸಿದ್ಧ ಆಯಿತು ಏನಂತ, ಅವರಿಗೆ ಈ ಪ್ರಪಂಚದಲ್ಲಿ ಯಾರ ಮಾತು ಸಹ ಚೆನ್ನಾಗಿ ಅನ್ಸೋದಿಲ್ಲ. दुनिया में संबंध में संपर्क में तो आने वाले बहुत होते हैं, ಪ್ರಪಂಚದಲ್ಲಿ ಸಂಪರ್ಕದಲ್ಲಿ ಬರುವಂಥವ್ರಂತೂ ತುಂಬ ಇರ್ತಾರೆ. लेकिन कोई संबंधी में बिल्कुल बंध करके लगातार रहे ಆದರೆ ಯಾವುದೇ ಸಂಬಂಧಿಯಲ್ಲಿ ಕಂಟಿನ್ಯೂ ಆಗಿ ಬಂಧಿತರಾಗಿರೋ ಥರ ऐसा नहीं होना चाहिए। ಆ ಥರ ಇರಬಾರ್ದಾಗಿದೆ. हमारा सर्व संबंधी कोई देहधारी या सदा विदेही, ಮತ್ತು ನಮ್ಮ ಸರ್ವ ಸಂಬಂಧಿ ಯಾರಾಗಿದ್ದಾರೆ? ದೇಹದಾರಿ ಆಗಿದ್ದಾರಾ ಅಥವಾ ಯಾರು ಯಾವಾಗಲೂ ವಿದೇಹಿ ಆಗಿದ್ದಾರೆ? ಅವರ ಯಾರು ವಿದೇಹಿ ಆಗಿದ್ದಾರೆ ಅವರು, वो हमारा संबंधी। ಅವರೇ ನಮ್ಮ ಸದಾಕಾಲದ ಸಂಬಂಧಿ ಆಗಿದ್ದಾರೆ. और जो हमारा संबंधी बड़े से बड़ा संबंध क्या होता है? ಮತ್ತು ಯಾರು ನಮ್ಮ ಸಂಬಂಧಿ ಆಗಿದ್ದಾರೆ, ಮತ್ತು ಬಾಬಾ ಹೇಳ್ತಾರೆ ದೊಡ್ಡಕ್ಕಿಂತ ದೊಡ್ಡ ಸಂಬಂಧ ಯಾವುದಾಗಿರುತ್ತೆ? बड़े से बड़ी प्राप्ति कराने वाला संबंध क्या होता है? ದೊಡ್ಡಕ್ಕಿಂತ ದೊಡ್ಡ ಪ್ರಾಪ್ತಿ ಮಾಡಿಸುವಂಥ ಸಂಬಂಧ ಯಾವುದಾಗಿರುತ್ತೆ? बड़े से बड़ी प्राप्ति कराने वाला, वर्षा दिलाने वाला, ದೊಡ್ಡಕ್ಕಿಂತ ದೊಡ್ಡ ಪ್ರಾಪ್ತಿ ಮಾಡಿಸುವಂಥವ್ರು, ಆಸ್ತಿಯನ್ನು ಕೊಡಿಸುವಂಥವ್ರು बाप का संबंध। ತಂದೆಯ ಸಂಬಂಧ ಆಗಿದೆ. लेकिन जो बाप का वर्षा है, ಆದರೆ ಏನು ತಂದೆಯ ಆಸ್ತಿ ಆಗಿದೆ, उसकी अगर कदर की ಒಂದು ವೇಳೆ ಅದಕ್ಕೆ ಮಹತ್ವವನ್ನು ಕೊಟ್ಟರೆ तो ठीक, और थोड़ी भी बेकदरी कर दी ಆವಾಗ ಸರಿ ಇರುತ್ತೆ. ಆದರೆ ನಾವು ಒಂದು ಸ್ವಲ್ಪನಾದರೂ ಅದನ್ನು ಡಿಸ್ರಿಗಾರ್ಡ್ ಮಾಡಿಬಿಟ್ರೆ, ಅದಕ್ಕೆ ಮಹತ್ವವನ್ನು ಕೊಡಲಿಲ್ಲ ಅಂದರೆ तो रिजल्ट क्या आएगा? ಮತ್ತೆ ಅದರ ರಿಸಲ್ಟ್ ಏನು ಬರುತ್ತೆ? है नीचे गिरेंगे ना। ಕೆಳಗಡೆನೆ ಬೀಳ್ತೀರಾ ಅಲ್ವಾ? तो जो बच्चा बाप की प्रॉपर्टी की कदर करता है, ಮತ್ತು ಯಾವ मगु ತಂದೆಯ ಪ್ರಾಪರ್ಟಿಗೆ ಮಹತ್ವವನ್ನು ಕೊಡ್ತಾರೆ मना जो बाप का धंधा ಅಂದರೆ ಏನು ತಂದೆಯ ಕರ್ತವ್ಯ ಆಗಿರುತ್ತೆ, वो बच्चे का धंधा। ಅದೇ ಮಕ್ಕಳ ಕರ್ತವ್ಯನೂ ಆಗಿರುತ್ತೆ.
बाप का धंधा नहीं ತಂದೆ ಕರ್ತವ್ಯ ಆಗಿಲ್ಲ ಅಂದರೆ तो बच्चे अब बाप का ಮತ್ತೆ धंधा ಅದು ಮಕ್ಕಳದ್ದು ಆಗಿರಬಾರ್ದು. क्या है इस सृष्टि में आकर के ಮತ್ತೆ ಈ ಸೃಷ್ಟಿಯಲ್ಲಿ ಬಂದ ಮೇಲೆ ತಂದೆ ಕರ್ತವ್ಯ ಏನಾಗಿದೆ? है ज्ञान देना। ಜ್ಞಾನವನ್ನು ಕೊಡೋದು. बच्चों का क्या धंधा होना चाहिए? ಮತ್ತೆ ಮಕ್ಕಳದ್ದೇನು ಕೆಲಸ ಆಗಿರಬೇಕಾಗಿದೆ? स्वामी की पहचान है। वही ज्ञान, ज्ञान माने पहचान, ಅದೇ ಜ್ಞಾನ. ಜ್ಞಾನ ಅಂದ್ರೇನೆ ತಿಳುವಳಿಕೆ. जानकारी। बच्चों का भी धंधा यही होना चाहिए, ಮತ್ತೆ ಮಕ್ಕಳದ್ದು ಸಹ ಇದೇ ಕರ್ತವ್ಯ ಇರಬೇಕಾಗಿದೆ. ज्ञान, जानकारी, ಜ್ಞಾನ ಕೊಡೋದು ಅಂದರೆ ತಿಳುವಳಿಕೆಯನ್ನು ಕೊಡೋದು, ಪರಿಚಯವನ್ನು ಕೊಡೋದು, सच्चाई की जानकारी। ಸತ್ಯತೆ ಪರಿಚಯ ಕೊಡೋದು. इस सृष्टि में सदा काल सत्य क्या है? ಈ ಸೃಷ್ಟಿಯಲ್ಲಿ ಸದಾಕಾಲ ಸತ್ಯ ಏನಾಗಿದೆ? कौन है सदा काल सत्य? ಯಾರಾಗಿದ್ದಾರೆ ಸದಾಕಾಲ ಸತ್ಯ? 84 जन्मों में तो हम नहीं पहचान सके, 84 ಜನ್ಮಗಳಲ್ಲಂತೂ ನಾವು ಗುರುತಿಸ್ಕೊಳ್ಳಿಕ್ಕಾಗಲಿಲ್ಲ. क्योंकि जन्म मरण के चक्र में थे। ಯಾಕೆಂದರೆ ನಾವು ಜನ್ಮ ಮರಣದ ಚಕ್ರದಲ್ಲಿದ್ವಿ. अभी हम जन्म मरण के चक्र से न्यारे हो सकते हैं। ಇವಾಗ ನಾವು ಜನ್ಮ ಮರಣದ ಚಕ್ರದಿಂದ ನ್ಯಾರೆ ಆಗ್ಬೋದಾಗಿದೆನಾ? निश्चय अनिश्चय रूपी जन्म मरण के बेहद के चक्र से पहले न्यारे होंगे। ಅಂದರೆ ನಿಶ್ಚಯ ಅನಿಶ್ಚಯದ ಬೇಹದ್ದಿನ ಜನ್ಮ ಮರಣದ ಚಕ್ರದಿಂದ ನಾವು ಮೊದಲು ನ್ಯಾರೆ ಆಗ್ತೀವ, ಅದಕ್ಕಿಂತ ಪರೆ ಆಗ್ತೀವ? बेहद के चक्र से पहले न्यारे होंगे, ಅಥವಾ ಹದ್ದಿನ ಚಕ್ರದಿಂದ ಮೊದಲು ನಾವು ಪರೆ ಆಗ್ತೀವ? है? बेहद के चक्र से पहले न्यारे हो जाए। ಮೊದಲು ನಾವು ಬೇಹದ್ದಿನ ಚಕ್ರದಿಂದ ಪರೆ ಆಗ್ತೀವಿ. बेहद का चक्र क्या है? ಬೇಹದ್ದಿನ ಚಕ್ರ ಏನಾಗಿದೆ? निश्चय अनिश्चय। ನಿಶ್ಚಯ ಮತ್ತೆ ಅನಿಶ್ಚಯ. निश्चय बैठा माना बाप के बच्चे बने, ನಿಶ್ಚಯ ಆಯ್ತು ಅಂದ್ರೆ ನಾವು ತಂದೆ ಮಕ್ಕಳಾಗಿದ್ದೀವಿ. जिंदा हुए। अनिश्चय बैठा माना बाप का बच्चा मर गया। ಅಂದರೆ ನಿಶ್ಚಯ इದ್ರೆ ನಾವು ತಂದೆ ಮಕ್ಕಳಾಗಿ ಬದುಕಿರ್ತೀವಿ. ಅನಿಶ್ಚಯ ಬಂತು ಅಂದರೆ ನಾವು ತಂದೆ ಮಕ್ಕಳಾಗಿಲ್ಲ, ಸತ್ತೋಗ್ಬಿಟ್ಟಿದ್ದೀವಿ ಅಂತ. तो सदा काल निश्चय में रहे। ಮತ್ತೆ ಸದಾ ಕಾಲದಲ್ಲೂ ನಿಶ್ಚಯದಲ್ಲಿ ಇರಬೇಕು. 1% भी अनिश्चय न पैदा होने पाए। 1% ಸಹ ಅನಿಶ್ಚಯ ಬರಬಾರ್ದು. किसी की बात सुनने वाले नहीं है। ಯಾರ ಮಾತು ಕೇಳುವಂತವರಾಗಿರಲ್ಲ. बाप का जो वाद है उस वाद के बरखिलाफ हम कोई प्रतिवाद सुनना नहीं चाहते। ಅಂದರೆ ತಂದೆ ವಾದ ಏನಿದೆ, ಮಾತುಗಳೇನಿದೆ ಅದನ್ನೇ ಕೇಳಬೇಕು. ಅದನ್ನ ಬಿಟ್ಟು ಬೇರೆ ಯಾರ ವಾದವನ್ನು ಕೇಳಲಿಕ್ಕೆ ನಾವು ಇಷ್ಟನೇ ಪಡೋದಿಲ್ಲ. ಆ ಥರ ಇರಬೇಕು. सुनेंगे तो एक कान से सुनेंगे, दूसरे कान से ಒಂದು ವೇಳೆ ಕೇಳಿದ್ರೂ ಸಹ ಯಾವ ಥರ ಒಂದು ಕಿವಿಯಿಂದ ಕೇಳಬೇಕು, ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ಬೇಕು. हियर नो इविल। ಹಿಯರ್ ನೋ ಇವಿಲ್ ಮಾಡಬೇಕು. अरे हियर नो इविल तो क्या, उसका जवाब भी हम नहीं देंगे। टॉक नो इविल। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಿಯರ್ ನೋ ಇವಿಲ್ ಅಷ್ಟೇ ಅಲ್ಲ, ಅದರ ಉತ್ತರನೂ ಸಹ ನಾವು ಕೊಡೋದಿಲ್ಲ. ಅಂದರೆ ಟಾಕ್ ನೋ ಇವಿಲ್. व्यर्थ की बात, ಇದೆಲ್ಲ ವ್ಯರ್ಥದ ಮಾತುಗಳಾಗಿದೆ. कोई अर्थ नहीं, कोई आगा पीछा नहीं। ಏನು ಅರ್ಥನೇ ಇಲ್ಲ, ಅದ್ರ ಹಿಂದೆ ಮುಂದೆ ಏನೂ ಇಲ್ಲ. हम एक बाप के बच्चे बने ನಾವು ಒಬ್ಬ ತಂದೆಯ ಮಕ್ಕಳಾದರೆ या 2-2, 4-4, 8-8 बापों के बच्चे बने, ಅಥವಾ 2-2, 4-4, 8-8 ಆತ್ಮಗಳ ತಂದೆ ಆಗ್ತೀವ. कुतिया ने पैदा किया क्या ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹೆಣ್ಣಾಯಿಯಿಂದ ಜನ್ಮ ತಗೊಂಡಿದ್ದೀರಾ? है? ಕೇಳ್ತಾ ಇದ್ದಾರೆ ಬಾಬಾ, ಹೆಣ್ಣು ನಾಯಿಯಿಂದ ಜನ್ಮ ಆಗಿದೆನಾ? हमको किसने पैदा किया? ನಮಗೆ ಯಾರು ಜನ್ಮ ಕೊಟ್ಟಿರೋದು? हम एक बाप के बच्चे हैं ना। ನಾವೆಲ್ಲ ಒಬ್ಬ ತಂದೆ ಮಕ್ಕಳಾಗಿದ್ದೀವಿ ಅಲ್ವಾ? कोई कोई 4-4 बाप बना लेते हैं, ಕೆಲವರು 4-4 ಜನ ತಂದೆಯನ್ನು ಮಾಡ್ಕೊಂಡ್ಬಿಡ್ತಾರೆ, 8-8 बाप बना लेते हैं। 8-8 ಜನ ತಂದೆಯನ್ನು ಮಾಡ್ಕೊಂಡ್ಬಿಡ್ತಾರೆ. जैसे आर्य समाजी, ಯಾವ ಥರ? ಆರ್ಯ ಸಮಾಜಿಗಳು. उनके अंदर कोई धर्म के ऊपर आस्था नहीं रहती। ಅವ್ರ ಮನಸ್ಸಿನಲ್ಲಿ ಯಾವುದೇ ಧರ್ಮದ ಮೇಲೆ ಆ ವಿಶ್ವಾಸ ನಂಬಿಕೆ ಅನ್ನೋದಿರಲ್ಲ. कांग्रेस गवर्नमेंट, ಕಾಂಗ್ರೆಸ್ ಗೌರ್ಮೆಂಟ್ धर्मनिरपेक्ष राज्य, ಧರ್ಮ ನಿರಪೇಕ್ಷ ರಾಜ್ಯ ಆಗಿರುತ್ತೆ. हमें कोई धर्म की अपेक्षा नहीं है। ನಮಗೆ ಯಾವುದೇ ಧರ್ಮದ ಅಪೇಕ್ಷೆನೇ ಇಲ್ಲ. ये संस्कार उनमें कहाँ से आया? ಮತ್ತೆ ಆ ಸಂಸ್ಕಾರ ಅವರಲ್ಲಿ ಎಲ್ಲಿಂದ ಬಂತು? अरे कहीं से आया होगा ना, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಎಲ್ಲಿಂದನಾದ್ರೂ ಬಂದಿರುತ್ತೆ ಅಲ್ವಾ? है?
संगम से भी आया ಸಂಗಮದಿಂದನೂ ಸಹ ಬಂದಿದೆ और संगम में ही खास आया। ಮತ್ತು ವಿಶೇಷವಾಗಿ ಸಂಗಮದಲ್ಲೇ ಬಂದಿದೆ। यहाँ जब देखा कि ये संगठन का खूब उत्थान हो रहा है, ಇಲ್ಲಿ ಯಾವಾಗ ನೋಡ್ತಾರೆ ಈ ಸಂಘಟನೆದು ತುಂಬ ಜಾಸ್ತಿ ಉತ್ಥಾನ ಆಗ್ತಾ ಇದೆ ಅಂತ, ये विश्व पार्टी बड़ा बुलंद हो रही, ಈ ವಿಷ್ಣು ಪಾರ್ಟಿ ತುಂಬ ಹೆಸರು ಪ್ರಸಿದ್ಧಿ ಮಾಡ್ಕೊತಾ ಇದೆ। तो इधर धक्का मारा उधर पहुंच गए। ಆವಾಗ ಇಲ್ಲಿಂದ ಪೆಟ್ಟು ತಿಂತಾರೆ, ಅಲ್ಲೋಗಿ ತಲುಪ್ತಾರೆ। फिर देखा दूसरी पार्टी बड़ी बुलंद हो रही है, ಮತ್ತೆ ನೋಡ್ತಾರೆ ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಪಾರ್ಟಿ ಇನ್ನೂ ಫೇಮಸ್ ಆಗ್ತಾ ಇದೆ ಜಾಸ್ತಿ। कभी बम्बई की पार्टी विश्व पार्टी, ಒಂದೊಂದು ಸತಿ ಬೊಂಬೈನ ವಿಷ್ಣು ಪಾರ್ಟಿ, कभी अहमदाबाद की विष्णु पार्टी, ಒಂದೊಂದು ಸತಿ ಅಹಮದಾಬಾದಿನ ವಿಷ್ಣು ಪಾರ್ಟಿ, कभी यूपी की इटावा जिले की विष्णु पार्टी, ಒಂದೊಂದು ಸತಿ ಯು ಪಿ ಜಿಲ್ಲೆಯಲ್ಲಿ ಇಟಾವಾದ ಇನ್ನಲ್ಲಿರುವಂಥ ವಿಷ್ಣು ಪಾರ್ಟಿ, कभी मथुरा की विष्णु पार्टी। ಮತ್ತೆ ಒಂದು ಸತಿ ಮಥುರಾದ ವಿಷ್ಣು ಪಾರ್ಟಿ, मथुरा में एक बैठा हुआ है, ಮಥುರಾದಲ್ಲೂ ಸಹ ಒಬ್ರು ಕುತ್ಕೊಂಡಿದ್ದಾರೆ। किसी जज की कन्या से कोर्ट मैरिज कर ली ಯಾವುದೋ ಜಜ್ನ ಕನ್ಯೆ ಜೊತೆ ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ। और रोज ढोल मजीरा बज रहा है ಪ್ರತಿದಿನ ಡಂಗೂರ ಬಾರಿಸ್ತಾ ಇದ್ದಾರೆ और बड़े सत्संग लग रहे हैं, ಮತ್ತೆ ತುಂಬ ಸತ್ಸಂಗವನ್ನೆಲ್ಲ ಮಾಡ್ತಾ ಇದ್ದಾರೆ। बड़ा नाच गाना होता है ಅಲ್ಲಿ ತುಂಬ ಹಾಡು ಹಾಡೋದು ಡ್ಯಾನ್ಸ್ ಮಾಡೋದು ಎಲ್ಲ ನಡೆಯುತ್ತೆ। और ब्रह्मा कुमारियां उन्हें एक्सेप्ट भी कर लेती है। ಮತ್ತೆ ಬ್ರಹ್ಮಕುಮಾರಿಯರು ಅವ್ರನ್ನ ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ। बसों की बसें भरकर ले जाते हैं, ಮತ್ತೆ ಬಸ್ಗಳು ತುಂಬಿ ತುಂಬಿ ಕರ್ಕೊಂಡು ಹೋಗ್ತಾರೆ। ಅಲ್ಲಿ कुछ न कुछ चढ़ावा चढ़ाते हैं ಅಲ್ಲಿ ಹೋಗ್ಬಿಟ್ಟು ಏನಾದರೂ ಅವರಿಗೆ ಅರ್ಪಣೆ ಮಾಡ್ತಾರೆ। और कुछ दिन रह करके अतिथि सत्कार लेकर के चले आते हैं। ಸೊ ಮತ್ತೆ ಸ್ವಲ್ಪ ದಿನ ಅಲ್ಲಿದ್ಬಿಟ್ಟು ಅತಿಥಿ ಸತ್ಕಾರ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡ್ತಾರೆ। तो जहाँ देखी तबा बारात, ಮತ್ತೆ ಎಲ್ಲಿ ನೋಡ್ತಾರೆ ಮೆರವಣಿಗೆ ನಡೀತಾ ಇದೆ, ಜಾತ್ರೆ ಆಗ್ತಾ ಇದೆ ಅಂತ, वहीं बिताई सारी रात। ಅಲ್ಲೇ ಪೂರ್ತಿ ರಾತ್ರಿ ಎಲ್ಲ ಕಳ್ಕೊಂಡ್ಬಿಡ್ತಾರೆ। ಅಲ್ಲಿ ತಿನ್ನೋಕ್ಕೂ ಎಲ್ಲ ಸಿಕ್ಬಿಡುತ್ತೆ, ರಾತ್ರಿನೂ ಕಳೆದೋಗುತ್ತೆ। एक ऐसा भी धर्म है ಒಂದು ಧರ್ಮ ಈ ಥರನೂ ಇದೆ कि द्वापर के आदि में इस्लाम धर्म आता है, ದ್ವಾಪರದ ಆರಂಭದಲ್ಲಿ ಇಸ್ಲಾಂ ಧರ್ಮ ಬರುತ್ತೆ। उनका जोर शोर देखते हैं तो उस धर्म में कन्वर्ट हो जाते ಅವ್ರದ್ದು ತುಂಬ ಜೋರ್ ಶೋರಾಗಿ ನಡೆಯುತ್ತೆ, ಪ್ರಸಿದ್ಧಿ ಆಗುತ್ತೆ, ಆವಾಗ ಆ ಧರ್ಮದಲ್ಲಿ ಕನ್ವರ್ಟ್ ಆಗಿ ಹೋಗ್ತಾರೆ। फिर 250 वर्ष के बाद बौद्ध धर्म आया, ಮತ್ತೆ 250 ವರ್ಷಗಳ ನಂತರ ಬೌದ್ಧ ಧರ್ಮ ಬರುತ್ತೆ। शोर देखा, ಯಾವಾಗ ಅದ್ರ ಪ್ರಸಿದ್ಧಿಯನ್ನು ನೋಡ್ತಾರೆ वहाँ कन्वर्ट। ಆವಾಗ ಮತ್ತೆ ಅಲ್ಲಿ ಕನ್ವರ್ಟ್ ಆಗಿ ಹೋಗ್ತಾರೆ। फिर क्रिश्चियन धर्म आया, ಮತ್ತೆ ಕ್ರಿಶ್ಚಿಯನ್ ಧರ್ಮ ಬರುತ್ತೆ। 250 वर्ष के बाद ಮತ್ತೆ 250 ವರ್ಷಗಳ ನಂತರದಲ್ಲಿ वहाँ कन्वर्ट हो गए। ಮತ್ತೆ ಅಲ್ಲಿ कन्वर्ट ಆಗಿ ಹೋಗ್ತಾರೆ। माने जहाँ जहाँ उत्थान देखते हैं, ಅಂದ್ರೆ ಎಲ್ಲೆಲ್ಲಿ ಉತ್ಥಾನ ಆಗ್ತಾ ಇದೆ ಅಂತ ನೋಡ್ತಾರೆ, जहाँ जहाँ खीर पूरी बारात देखते हैं, ಎಲ್ಲೆಲ್ಲಿ ಪಾಯಸ ಪುಡಿ ಮತ್ತೆ ಮೆರವಣಿಗೆಯನ್ನ ನೋಡ್ತಾರೆ, वहाँ वहाँ कन्वर्ट हो जाते हैं। ಅಲ್ಲಲ್ಲಿ ಕನ್ವರ್ಟ್ ಆಗಿ ಹೋಗ್ತಾರೆ। आज के नेता क्या कर रहे हैं? ಇವಾಗಿರುವಂತ ನೇತಾ ಯಾರೇ ಇದಾರೆ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ? है? आज इस पार्टी में, कल दूसरी पार्टी में, ಇವತ್ತು ಈ ಪಾರ್ಟಿಯಲ್ಲಿ, ನಾಳೆ ಆ ಪಾರ್ಟಿಯಲ್ಲಿ, परसों तीसरी पार्टी में, ಮತ್ತೆ ನಾಡದ್ದು ಇನ್ನೊಂದು ಪಾರ್ಟಿಯಲ್ಲಿ, चौथी अगली पार्टी में। ಮತ್ತೆ 4ನೇ ಸತಿ ಇನ್ನೊಂದು ಬೇರೆ ಪಾರ್ಟಿಯಲ್ಲಿ। ये है कांग्रेसी नेताओं की गतिविधि। ಇದಾಗಿದೆ ಕಾಂಗ್ರೆಸ್ಸಿ ನೇತಾ ಯಾರೇ ಇದ್ದಾರೆ ಅವ್ರ ಗತಿವಿಧಿಗಳು। उन्हें किसी धर्म पर आखिरीन में आस्था नहीं रहती। ಅವರಿಗೆ ಕೊನೆಯಲ್ಲಿ ಯಾವುದೇ ಧರ್ಮದ ಮೇಲೆ ನಂಬಿಕೆ ವಿಶ್ವಾಸ ಇರೋದೇ ಇಲ್ಲ। सब धर्मों पर आस्था उखड़ती जाती है, ಎಲ್ಲ ಧರ್ಮಗಳ ಮೇಲೆ ಅವರಿಗೆ ನಂಬಿಕೆ ವಿಶ್ವಾಸ ಅನ್ನೋದು ಹೋಗ್ತಾ ಇರುತ್ತೆ। नए नए धर्मों पर आस्था बैठती जाती है, ಹೊಸ ಹೊಸ ಧರ್ಮಗಳ ಮೇಲೆ ವಿಶ್ವಾಸ ಕುತ್ಕೊಂತ ಹೋಗುತ್ತೆ। और जिन नए धर्मों पर आस्था बैठती है, ಮತ್ತೆ ಯಾವ ಹೊಸ ಧರ್ಮಗಳ ಮೇಲೆ ನಂಬಿಕೆ ವಿಶ್ವಾಸ ಕುತ್ಕೊಳ್ಳುತ್ತೆ, जल्दी ही उनसे भी उखड़ जाती है। ಮತ್ತೆ ಬೇಗ ಅವರಿಂದನೂ ದೂರ ಆಗೋಗ್ತಾರೆ। तो अंतिम जन्म में ये कांग्रेसी
सरकार चलती है आर्य समाज में। ಮತ್ತು ಕೊನೆ ಜನ್ಮದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟೇ ನಡೆಯುತ್ತೆ, ಅವ್ರದ್ದೇ ಸತ್ತ ನಡೆಯುತ್ತೆ. किसी धर्म की अपेक्षा नहीं करते। ಅವ್ರು ಯಾವುದೇ ಧರ್ಮದ ಅಪೇಕ್ಷೆಯನ್ನು ಮಾಡಲ್ಲ. और बाबा ब्रह्म वाक्य में क्या बोलते हैं मुरली में? ಮತ್ತೆ ಬಾಬಾ ಬ್ರಹ್ಮವಾಕ್ಯ ಮುರಳಿಗಳಲ್ಲಿ ಏನಂತ ಹೇಳ್ತಾರೆ? है? राज्य और धर्म के बारे में क्या बोलते हैं? ರಾಜ್ಯ ಮತ್ತು ಧರ್ಮದ ಬಗ್ಗೆ ಏನಂತ ಹೇಳ್ತಾರೆ? हाँ, और वो राज्य ही क्या जो किसी धर्म पर आधारित न हो। ಆ ರಾಜ್ಯನೇ ಯಾವ ಥರ ಆಗಿದೆ, ಅದು ಯಾವುದೇ ಧರ್ಮದ ಮೇಲೆ ಆಧಾರಿತನೇ ಆಗಿಲ್ಲ. धर्म सत्ता राज्य सत्ता एक के हाथ में होनी चाहिए। ಧರ್ಮಸತ್ತ ಮತ್ತು ರಾಜ್ಯ ಸತ್ತ ಒಬ್ಬರ ಕೈಯಲ್ಲೇ ಇರಬೇಕಾಗಿದೆ. दोनों का सामंजस्य होना चाहिए, ಇಬ್ಬರಲ್ಲೂ ಪರಸ್ಪರದಲ್ಲಿ ಸಾಮಂಜಸ್ಯ ಇರಬೇಕು. लेकिन नहीं देखी जाती। ಆದರೆ ಆ ಥರ ನೋಡ್ಲಿಕ್ಕೆ ಕಾಣಿಸೋದೇ ಇಲ್ಲ. तो वो है आर्य समाज। ಮತ್ತು ಅವರಾಗಿದ್ದಾರೆ ಆರ್ಯ ಸಮಾಜಿಗಳು. और वो आर्य समाजी बेसिक में भी बड़े दुश्मन बने थे। ಮತ್ತು ಆ ಆರ್ಯ ಸಮಾಜಿಗಳು ಬೇಸಿಕ್ನಲ್ಲೂ ತುಂಬ ದೊಡ್ಡ ಶತ್ರುಗಳಾಗಿದ್ರು, अभी भी बड़े दुश्मन हैं। ಇವಾಗೂ ದೊಡ್ಡ ಶತ್ರುಗಳಾಗಿದ್ದಾರೆ. और एडवांस में भी जो बीज रूप आत्माएं ಮತ್ತು ಅಡ್ವಾನ್ಸ್ನಲ್ಲೂ ಸಹ ಯಾರೇ ಬೀಜರೂಪ ಆತ್ಮಗಳಿದ್ದಾರೆ इस प्रकार की हैं, ಯಾರೇ ಈ ಥರ ಪ್ರಕಾರದವ್ರು ಇದ್ದಾರೆ, अनेकों को बाप बनाने वाली, ಅನೇಕರನ್ನ ತಂದೆಯನ್ನಾಗಿ ಮಾಡ್ಕೊಳ್ಳೋವಂಥವ್ರು, अनेकों की बातों को सुनने वाली, ಅನೇಕರನ್ನ ಮಾತನ್ನ ಕೇಳುವಂಥವ್ರು, कान लगा करके हाँ सही है। ಕಿವಿಯನ್ನು ಕೊಟ್ಟು ಕೇಳ್ತಾರೆ, ಹಾಂ ಈ ಮಾತು ಸರಿಯಾಗಿದೆ ಅಂತ. सबकी प्रजा बन जाती है। ಎಲ್ಲರ ಪ್ರಜೆಗಳಾಗೋಗ್ತಾರೆ. प्रजा माने प्रभावित, ಪ್ರಜೆಗಳು ಅಂದ್ರೇನು? ಪ್ರಭಾವಿತ ಆಗುವಂಥವ್ರು. प्रभावित माने प्रजा। ಪ್ರಭಾವಿತರಾಗೋದು ಅಂದ್ರೇನು? ಪ್ರಜೆಗಳಾಗೋದು. वो प्रजा के ऊपर ही बड़ा विश्वास करते हैं। ಆ ಪ್ರಜೆಗಳ ಮೇಲೇನು ತುಂಬ ನಂಬಿಕೆ ಇರುತ್ತೆ ಅವರಿಗೆ. क्या राजाई पर विश्वास नहीं है। ಅವರಿಗೆ ರಾಜಯ್ಯ ಮೇಲೆ ನಂಬಿಕೆ ಇರೋದಿಲ್ಲ. राजाएं खत्म। कांग्रेस गवर्नमेंट आई तो राजाओं को खत्म कर दिया। ರಾಜರೆಲ್ಲ ನಷ್ಟ ಆಗೋಗ್ತಾರೆ. ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ ಆವಾಗ ರಾಜರೆಲ್ಲ ಇರ್ತಾರಾ? ಇಲ್ಲ, ಎಲ್ಲರನ್ನೂ ನಷ್ಟ ಮಾಡಿಬಿಡ್ತಾರೆ. या चालू रहे ಆದರೆ ಅವ್ರದ್ದು ರಾಜಯ್ಯ ನಡೀತಾ ಇತ್ತಾ? ಇಲ್ಲ, ಎಲ್ಲ ನಿಲ್ಲಿಸ್ಬಿಡ್ತಾರೆ, ಎಲ್ಲ ಮುಗಿಸ್ಬಿಡ್ತಾರೆ. राजाई नहीं चाहिए, राजाई नहीं चाहिए। ನಮಗೆ ರಾಜಯ್ಯನೇ ಬೇಕಾಗಿಲ್ಲ, ರಾಜರೇ ಬೇಕಾಗಿಲ್ಲ ಅಂತ. क्योंकि राजाएं भगवान बनाता है। ಯಾಕೆಂದರೆ ರಾಜರನ್ನಾಗಿ ಮಾಡುವಂಥವ್ರು ಯಾರು? ಭಗವಂತ ಆಗಿದ್ದಾರೆ. क्या हम प्रजातंत्र राज्य बनाएंगे? ನಾವು ಪ್ರಜಾತಂತ್ರ ರಾಜ್ಯವನ್ನು ಮಾಡ್ತೀವಿ. बाप कहते हैं आत्माओं का बाप। ಆತ್ಮಗಳ ತಂದೆ ಯಾರಿದ್ದಾರೆ ಅವ್ರು ಹೇಳ್ತಾರೆ ಏನಂತ? क्या कहते हैं? ಏನಂತ ಹೇಳ್ತಾರೆ ಆತ್ಮಗಳ ತಂದೆ? प्रजा के ऊपर प्रजा का राज्य है बेकायदे राज्य। ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಆಗಿದೆ, ಬೇಕಾಯ್ದೆ ರಾಜ್ಯ. इसमें कोई कायदा कानून चल ही नहीं सकता। ಇದರಲ್ಲಿ ಯಾವುದೇ ಪ್ರಕಾರದ ಕಾಯ್ದೆ ನಿಯಮ ಕಾನೂನು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. अत्याचार बढ़ते जाएंगे, दुराचार बढ़ते जाएंगे, ಅತ್ಯಾಚಾರ ಹೆಚ್ಚಾಗ್ತಾ ಹೋಗುತ್ತೆ, ದುರಾಚಾರ ಹೆಚ್ಚಾಗ್ತಾನೆ ಹೋಗುತ್ತೆ. कोई धनी धोरी नहीं। ಯಾವುದೇ ದುಡಿಮೆ ವ್ಯಾಪಾರ ಇರಲ್ಲ. 20 बार 100 नंबर खटखटाते रहो, 20 ಸತಿ 100 ನಂಬರನ್ನ ರಿಂಗ್ ಮಾಡ್ತಾ ಇರಿ, कोई सुनवाई नहीं होगी। ಆದರೂ ಯಾರು ಕೇಳೋರು ಇರಲ್ಲ. चक्कर काटते रहो लोअर कोर्ट के, ಚಕ್ರವನ್ನು ತಿರುಗಿಸ್ತಾ ಇರಿ ಕೋರ್ಟ್ಗಳಲ್ಲೆಲ್ಲ. हाई कोर्ट के, ಹೈಕೋರ್ಟು, ಲೋ ಕೋರ್ಟ್ ಏನೇ ಇದೆ ಎಲ್ಲ ಕಡೆ ತಿರುಗ್ತಾ ಇರಿ. सुप्रीम कोर्ट के, ಸುಪ್ರೀಂ ಕೋರ್ಟೇ ಆಗಿರಲಿ, कोई रिजल्ट नहीं निकलने वाला। ಏನು ರಿಸಲ್ಟ್ ಬರೋಂಥದ್ದೇ ಇಲ್ಲ. जब ऐसी स्थिति हो जाती है ಯಾವಾಗ ಆ ಥರ ಸ್ಥಿತಿ ಆಗೋಗ್ಬಿಡತ್ತೆ, समाज की, ಸಮಾಜದ ಸ್ಥಿತಿ ಆ ಥರ ಯಾವಾಗ ಆಗುತ್ತೆ, कोई धनी धोरी देखने में नहीं आता, ಯಾವುದೇ ದುಡಿಮೆ ವ್ಯಾಪಾರ ನೋಡ್ಲಿಕ್ಕೆ ಕಾಣಿಸೋದೇ ಇಲ್ಲ. तब भगवान बाप आते हैं ಆವಾಗ ಭಗವಂತ ತಂದೆ ಬರ್ತಾರೆ. और
ये आध्यात्मवाद का ज्ञान लेकर के आते हैं। ಮತ್ತು ಈ ಆಧ್ಯಾತ್ಮವಾದದ ಜ್ಞಾನ ತಗೊಂಡ್ಬಿಟ್ಟು ಬರ್ತಾರೆ. जब आते हैं और जो जो उस समय पहचानते हैं, ಯಾವಾಗ ಅವ್ರು ಬರ್ತಾರೆ ಮತ್ತೆ ಆ ಸಮಯದಲ್ಲಿ ಯಾರ್ಯಾರು ಅದನ್ನ ಗುರ್ತಿಸ್ಕೊಂತಾರೆ, पहली बार बेसिक में या एडवांस में, ಮೊಟ್ಟ ಮೊದಲನೇ ಸತಿ ಬೇಸಿಕ್ನಲ್ಲೇ ಆಗಿರಲಿ ಅಥವಾ ಅಡ್ವಾನ್ಸ್ನಲ್ಲೇ ಆಗಿರಲಿ, तब बड़े खुश होते हैं। ಅವಾಗ ತುಂಬ ಖುಷಿ ಪಡ್ತಾರೆ. क्या जो पाना था सो पा लिया। ಅಂದರೆ ಏನು ಪಡಿಬೇಕಾಗಿತ್ತು ಅದನ್ನು ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಖುಷಿ ಪಡ್ತಾರೆ. फिर जब तमो प्रधान होते हैं, ಮತ್ತೆ ಯಾವಾಗ ತಮ್ಮ ಪ್ರಧಾನ ಆಗ್ತಾರೆ, श्रीमत के खिलाफ कुछ न कुछ गलत कार्य करते हैं, ಶ್ರೀಮತದ ವಿರುದ್ಧವಾಗಿ ಏನಾದರೂ ತಪ್ಪು ಕಾರ್ಯವನ್ನ ಮಾಡ್ತಾರೆ, तो अवस्था नीचे गिरेगी, ऊपर उठेगी। ಮತ್ತೆ ಅವಸ್ಥೆ ಅವಾಗ ನಮ್ದು ಮೇಲೆ ಇರುತ್ತಾ ಇನ್ನು ಕೆಳಗಡೆ ಬೀಳುತ್ತಾ? है अवस्था नीचे गिरती है। ಅವಾಗ ನಮ್ಮ ಅವಸ್ಥೆ ಇನ್ನು ಕೆಳಗಡೆ ಬೀಳುತ್ತೆ. बस ये ज्ञान झूठा है। ಅಂದ್ರೆ ಈ ಜ್ಞಾನ ಸುಳ್ಳಾಗಿದೆ ಅಂತ. भगवान झूठा है। ಭಗವಂತ ಸುಳ್ಳಾಗಿದ್ದಾರೆ. इधर की सुनो, उधर की सुनो, ಇಲ್ಲಿ ಮಾತು ಕೇಳಿ, ಅಲ್ಲಿ ಮಾತು ಕೇಳಿ, उनकी सुनो। ಅವ್ರ ಮಾತನ್ನ ಕೇಳಿ. वो क्या कहते हैं, ये क्या कहते हैं, ಇವ್ರೇನ್ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ, ಎಲ್ಲರ ಮಾತು ಕೇಳ್ತಾರೆ. बस या तो टाइम वेस्ट होगा, ಅವಾಗ ಏನಾಗುತ್ತೆ, ಒಂದಂತೂ ಟೈಮ್ ವೇಸ್ಟ್ ಆಗುತ್ತೆ, या तो कोई के चक्कर में आ जाएंगे। ಇಲ್ದಿದ್ರೆ ಬೇರೆ ಯಾರ್ದಾದ್ರೂ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. तो करना क्या चाहिए, ಮತ್ತೆ ವಾಸ್ತವದಲ್ಲಿ ಏನು ಮಾಡಬೇಕಾಗಿದೆ ನಮಗೆ? भक्ति मार्ग में भी कहते हैं, ಭಕ್ತಿ ಮಾರ್ಗದಲ್ಲೂ ಸಹ ಹೇಳ್ತಾರೆ, पानी पीजिए छान के और गुरु करिए जान के। ಭಕ್ತಿ ಮಾರ್ಗದಲ್ಲೂ ಸಹ ಹೇಳ್ತಾರೆ, ಒಂದು ಗಾದೆ ಮಾತು ಹೇಳ್ತಾ ಇದ್ದಾರೆ ಬಾಬಾ ಹಿಂದಿಯಲ್ಲಿ, ಅಂದರೆ ನೀರನ್ನು ಕುಡಿರಿ ಸೋಸ್ಬಿಟ್ಟು ಮತ್ತು ಗುರುನ ಮಾಡ್ಕೊಳ್ಳಿ ತಿಳ್ಕೊಂಬಿಟ್ಟು. करते भी हैं, ಮತ್ತು ಮಾಡೋರು ಆ ಥರ ಮಾಡ್ತಾರೆ, ऐसे भी नहीं कि नहीं करते हैं। ಆ ಥರನೂ ಅಲ್ಲ ಮಾಡೋದಿಲ್ಲ ಅಂತ. तो क्या करते हैं, ಮತ್ತೆ ಏನು ಮಾಡ್ತಾರೆ? नहीं, बाबा कहते हैं गॉडरेज का ताला लगा देता हूँ। ಆ ಥರ ಅಲ್ಲ, ಬಾಬಾ ಏನಂತ ಹೇಳ್ತಾರೆ, ನಾನು ಗಾಡ್ರೇಜಿನ ಬೀಗ ಹಾಕ್ಬಿಡ್ತೀನಿ. किसका ताला, ಯಾರು ಬೀಗ ಹಾಕ್ತೀನಿ? गॉडरेज। ಗಾಡ್ರೇಜ್. गॉड माने भगवान, ಗಾಡ್ ಅಂದ್ರೇನೆ ಭಗವಂತ, रेज माने किरण, ರೇಸ್ ಅಂದರೆ ಕಿರಣಗಳು. क्या भगवान की जो किरणें हैं, ಏನಂತ ಹೇಳಿದ್ರು, ಭಗವಂತನ ಕಿರಣಗಳೇನಿದೆ, भगवान का जो ज्ञान है, ಭಗವಂತನ ಜ್ಞಾನ ಏನಿದೆ, वो कितने धर्म पिताओं के रूप में, कितने धर्म पिताओं के द्वारा ಅದು ಎಷ್ಟು ಧರ್ಮಪಿತರ ಮುಖಾಂತರ, ಎಷ್ಟು ಧರ್ಮಪಿತರ ರೂಪದಲ್ಲಿ संसार में प्रसारित होता है। ಪ್ರಪಂಚದಲ್ಲಿ ಪ್ರಸಾರಿತ ಆಗುತ್ತೆ. है? अरे जो भी धर्म पिताएं हैं, ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ಯಾರೇ ಧರ್ಮಪಿತರಿದ್ದಾರೆ, उन धर्म पिताओं के द्वारा ಆ ಧರ್ಮಪಿತರ ಮುಖಾಂತರ भगवान का ही जो ज्ञान प्रसारित हो रहा था सात्विक स्टेज में। ಭಗವಂತಂದೇ ಜ್ಞಾನ ಪ್ರಸಾರಿತ ಆಗ್ತಾ ಇತ್ತು ಅಲ್ವಾ ಸಾತ್ವಿಕ ರೂಪದಲ್ಲಿ. जब धर्म पिताएं आए थे, ಯಾವಾಗ ಆ ಧರ್ಮಪಿತರೆಲ್ಲ ಬಂದಿದ್ರು, नहीं, जब तक वो मौजूद रहते हैं साकार में, ಎಲ್ಲಿವರೆಗೂ ಅವರು ಪ್ರಾಕ್ಟಿಕಲ್ನಲ್ಲಿ ಸಾಕಾರದಲ್ಲಿ ಇರ್ತಾರೆ, तब तक अपने अपने धर्म का उत्थान होता है। ಅಲ್ಲಿವರೆಗೂ ತಮ್ಮ ತಮ್ಮ ಧರ್ಮದ ಉತ್ಥಾನ ಆಗುತ್ತೆ. और जब वो चले जाते हैं ಮತ್ತೆ ಯಾವಾಗ ಅವ್ರು ಹೊರಟೋಗ್ಬಿಡ್ತಾರೆ, तो उनके फॉलोअर्स मटिया मैट करते जाते हैं। ಮತ್ತೆ ಅವಾಗ ಅವ್ರ ಫಾಲೋವರ್ಸ್ಗಳೆಲ್ಲ ಅದನ್ನ ಕೆಡಿಸ್ತಾ ಹೋಗ್ತಾರೆ, ನಿಯಮಗಳನ್ನ ಎಲ್ಲ ಅವ್ರು ಮಾಡಿರೋದನ್ನ ಮಣ್ಣಲ್ಲಿ ಸೇರಿಸ್ಬಿಡ್ತಾರೆ. ऐसे ही यहाँ भी है। ಅದೇ ಥರ ಇಲ್ಲೂ ಇದೆ. यज्ञ के आदि में ಇಲ್ಲೂ ಸಹ ಯಜ್ಞದ ಆದಿಯಲ್ಲಿ जो माता थी, ಯಾರು ತಾಯಿ ಇದ್ರು, कौन, परम ब्रह्म, ಯಾರಾಗಿದ್ರು? ಪರಂಬ್ರಹ್ಮ. दुनिया में भी देखा जाता है। ಪ್ರಪಂಚದಲ್ಲೂ ಸಹ ನೋಡ್ಲಾಗುತ್ತೆ. कोई भी परिवार में ಯಾವುದೇ ಪರಿವಾರ ಆಗಿರಲಿ, ಅದರಲ್ಲಿ परिवार के जो भी भांति होते हैं, ಪರಿವಾರದ ಯಾರೇ ಸದಸ್ಯರಾಗಿರ್ತಾರೆ,
बहन हो, भाई हो, बहू हो, भतीजा हो, ಅಂದರೆ ಪರಿವಾರದಲ್ಲಿ ಯಾರೇ ಸದಸ್ಯರಿದ್ದಾರೆ, ತಂಗಿ ಆಗಿರಲಿ, ಅಕ್ಕ ಆಗಿರಲಿ, ತಮ್ಮ ಆಗಿರಲಿ, ಸಹೋದರಿಯ ಮಗಳಾಗಿರಲಿ, ಸೊಸೆ ಆಗಿರಲಿ, परिवार होता है ना। ಪರಿವಾರ ಇರುತ್ತೆ ಅಲ್ವಾ. माता कब बनी, ಅವ್ರ ತಾಯಿ ಯಾವಾಗ ಆಗ್ತಾರೆ, कैसे बनी, ಯಾವ ಥರ ಆಗ್ತಾರೆ, किसने बनाया, ಯಾರು ಮಾಡ್ತಾರೆ, किस तरीके से बनाया। ಯಾವ ಪ್ರಕಾರದಿಂದ ಮಾಡ್ತಾರೆ. परिवार के भातियों को असल बात का पता होता है। ಪರಿವಾರದ ಸದಸ್ಯರಿಗೆ ನಿಜವಾದ ಮಾತಿನ ಬಗ್ಗೆ ಗೊತ್ತಿರುತ್ತಾ? होता है, नहीं होता। ಗೊತ್ತಿರುತ್ತಾ? ಗೊತ್ತಿರಲ್ಲ. ऐसे ही यज्ञ के आदि में हुआ। ಅದೇ ಥರ ಯಜ್ಞದ ಆರಂಭದಲ್ಲೂ ಆಯಿತು. परम ब्रह्म में परम पिता ने प्रवेश किया। ಪರಂಬ್ರಹ್ಮನಲ್ಲಿ ಪರಂಪಿತ ಪ್ರವೇಶ ಮಾಡ್ತಾರೆ. और जब प्रवेश किया था ಮತ್ತೆ ಯಾವಾಗ ಪ್ರವೇಶ ಮಾಡಿದ್ರು, उसी समय से ಅದೇ ಸಮಯದಿಂದ स्थापना के साथ यज्ञ कुंड से ಸ್ಥಾಪನೆಯ ಜೊತೆಯಲ್ಲಿ ಯಜ್ಞಕುಂಡದಿಂದ विनाश ज्वाला भी प्रकट हुई थी। ವಿನಾಜ್ವಾಲನೂ ಸಹ ಪ್ರಕಟ ಆಗಿತ್ತು. और द्वितीय विश्व के युद्ध के आसपास वो ब्राह्मणों का संगठन ಮತ್ತೆ ದ್ವಿತೀಯ ವಿಶ್ವಯುದ್ಧದ ಹತ್ತಿರದಲ್ಲಿ ಆ ಬ್ರಾಹ್ಮಣರ ಸಂಘಟನೆ पूरा विघटित हो गया या नहीं विघटित हो गया। ಪೂರ್ತಿ ವಿಘಟಿತ ಆಗೋಯ್ತು ಇಲ್ವೋ? हद में बेहद में ಹದ್ದಿನಲ್ಲೇ ಆಗಲಿ, ಬೇಹದ್ದಿನಲ್ಲೇ ಆಗಲಿ, हिरोशिमा हीरो की क्षमा टोटल जल गई या नहीं जल गई। ಹಿರೋಶಿಮಾ ಅಂದರೆ ಹೀರೋ ಯಾರಿದ್ದಾರೆ ಅವ್ರ ಪ್ರಕಾಶ ಪೂರ್ತಿ ಸುಟ್ಟೋಗ್ಬಿಡ್ತೋ ಇಲ್ವೋ? निस्त नाबूद हुई ना। ಪೂರ್ತಿ ನಷ್ಟ ಆಗೋಗ್ಬಿಡ್ತಲ್ವಾ? उस देश का नाम क्या है? ಈ ದೇಶದ ಹೆಸರು ಏನಾಗಿದೆ? है? नहीं, वो तो शहर का नाम है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅದಂತೂ ಹಿರೋಶಿಮಾ ಏನಿದೆ ಅದು ಆ ಪಟ್ಟಣದ ಹೆಸರಾಗಿದೆ. जापान ಜಪಾನ್ನಲ್ಲಿ ಆ ದೇಶದ ಹೆಸರು. क्या सारा पानी चला गया। ಎಲ್ಲಿಂದ ಎಲ್ಲ ನೀರೇ ಹೊರಟೋಗ್ಬಿಟ್ಟಿದೆ. जब तामसी बनते हैं तो लड़ते हैं। ಯಾವಾಗ ತಾಮಸಿ ಆಗ್ತಾರೆ ಅವಾಗ ಜಗಳಾಡ್ತಾರೆ. बीज पड़ता है संकल्पों का बीज। ಬೀಜ ಬೀಳುತ್ತೆ, ಸಂಕಲ್ಪದ ಬೀಜ. क्या कोई बात पहले संकल्प में आती है, ಯಾವುದೇ ಮಾತಾಗ್ಲಿ ಅದು ಮೊದಲು ಸಂಕಲ್ಪದಲ್ಲಿ ಬರುತ್ತೆ, फिर वाचा में आती है, ಅದರ ನಂತರ ವಾಚದಲ್ಲಿ ಬರುತ್ತೆ, बाद में दृष्टि में भी आती है। ಆಮೇಲೆ ಮತ್ತೆ ದೃಷ್ಟಿಯಲ್ಲೂ ಸಹ ಬರುತ್ತೆ, वाचा में भी आती है, कर्मेंद्रियों में भी आती है, ವಾಣಿಯಲ್ಲೂ ಬರುತ್ತೆ, ಮತ್ತೆ ಕರ್ಮೇಂದ್ರಿಯಗಳಲ್ಲೂ ಬರುತ್ತೆ, फिर विनाश हो जाता है। ಮತ್ತೆ ನಾಶ ಆಗೋಗುತ್ತೆ. तो यहाँ हमें क्या करना है? ಮತ್ತೆ ಇಲ್ಲಿ ನಮ್ಗೇನು ಮಾಡಬೇಕಾಗಿದೆ? स्वधर्मे निधनम श्रेय। ಏನು ಮಾಡಬೇಕಾಗಿದೆ? ಸ್ವಧರ್ಮೇ ನಿಧನಂ ಶ್ರೇಯ. आत्मिक स्थिति में हम मर मिटे भले, ಆತ್ಮಿಕ ಸ್ಥಿತಿಯಲ್ಲಿ ನಾವು ಸಾಯುವಂಥವ್ರಾಗಬೇಕು. लेकिन हम किसी दूसरे की बात स्वीकार नहीं करेंगे। ಆದರೆ ನಾವು ಯಾವತ್ತೂ ಬೇರೆಯವ್ರ ಮಾತನ್ನು ಸ್ವೀಕಾರ ಮಾಡೋದಿಲ್ಲ. हमने एक बार निमित्त रूप में ನಾವು ಒಂದು ಸತಿ ನಿಮಿತ್ತ ರೂಪದಲ್ಲಿ एक को पहचान लिया, ಒಬ್ಬರನ್ನ ನಾವು ಗುರುತಿಸ್ಕೊಂಡ್ಬಿಟ್ಟಿದ್ದೀವಿ. निश्चय पत्र भी भर के देंगे। ನಿಶ್ಚಯ ಪತ್ರನ ತುಂಬಿಕೊಟ್ಬಿಡ್ತೀವಿ. यज्ञ के आदि में खून से लिख करके देते रहे। ಯಜ್ಞದ ಆರಂಭದಲ್ಲೂ ಸಹ ರಕ್ತದಿಂದ ಬರೆದು ಕೊಡ್ತಾ ಇದ್ರು. तो अटल अखंड रहना चाहिए ಮತ್ತೆ ಅಟಲ ಅಖಂಡ ಆಗಿರ್ಬೇಕಾಗಿದೆ ನಾವು, या टल जाना चाहिए ಅಥವಾ ನಮ್ಮ ಮಾತಿನಿಂದ ನಾವು ಸೈಡ್ ಆಗೋಗ್ಬಿಡ್ಕ ಬದಲಾವಣೆ है? अंगद बन के रहना चाहिए। ಅಂಗದನ್ ಥರ ಇರಬೇಕಾಗಿದೆ.
नाम क्या दिया? अंग अंग दे दिया। ಹೆಸರು ಏನು ಕೊಟ್ಟಿದ್ದಾರೆ? ಅಂಗವನ್ನು ಕೊಟ್ಬಿಡೋದು ಅಂತ. क्या किया उसने? अंग अंग दे दिया। ಅವ್ರೇನ್ ಮಾಡಿದ್ರು? ಅಂಗವನ್ನು ಕೊಟ್ಬಿಟ್ರು. किसको दे दिया? ಯಾರಿಗೆ ಕೊಟ್ಬಿಟ್ರು? है? एक आत्मा को दे दिया ಒಬ್ಬ ಆತ್ಮನ್ಗೆ ಕೊಟ್ಬಿಡ್ತಾರ? या जो आया उसी को दे दिया? ಅಥವಾ ಯಾರು ಬರ್ತಾರೋ ಅವ್ರಿಗೆ ಕೊಟ್ಬಿಡ್ತಾರ? एक आत्मा को दे दिया। ಒಂದೇ ಆತ್ಮನ್ಗೆ ಕೊಟ್ಬಿಡ್ತಾರೆ. किस रूप में? ಯಾವ ರೂಪದಲ್ಲಿ? वाचा से दे दिया, ವಾಣಿಯಿಂದ ಕೊಟ್ಬಿಡ್ತಾರೆ, दृष्टि से दे दिया, ದೃಷ್ಟಿಯಿಂದನೂ ಕೊಟ್ಬಿಡ್ತಾರೆ, सभी कर्मेंद्रियों से दे दिया। ಎಲ್ಲ ಕರ್ಮೇಂದ್ರಿಯಗಳಿಂದ ಕೊಟ್ಬಿಡ್ತಾರೆ. या कैसे दे दिया? ಅಥವಾ ಯಾವ ಥರ ಕೊಟ್ಬಿಡ್ತಾರೆ? मन बुद्धि से दे दिया, इंद्रियों से नहीं दिया। ಮನ್ಬುದ್ಧಿಯಿಂದ ಕೊಟ್ಬಿಡ್ತಾರ, ಇಂದ್ರಿಯಗಳಿಂದ ಕೊಡ್ಲಿಲ್ವಾ? है? इंद्रियों से हम दूसरों को भी बांटते रहे। इंद्रियों से मन बुद्धि ಇಂದ್ರಿಯಗಳಿಂದ ನಾವು ಬೇರೆಯವ್ರಿಗೂ ಹಂಚ್ತಾ ಇದ್ವಿ. तो दिया, ಮತ್ತೆ ಕೊಟ್ರ? देखें अपने जीवन में ನೋಡಿ ನಮ್ಮ ಜೀವನದಲ್ಲಿ क्या तन से, मन से, धन से, ತನದಿಂದ, ಮನಸ್ಸಿನಿಂದ, ಧನ ಸಂಪತ್ತಿನಿಂದ, तन की इंद्रियों से ಶರೀರದ ಇಂದ್ರಿಯಗಳಿಂದ एक को ही दिया। ಒಬ್ರಿಗೆ ನಾವು ಕೊಟ್ಟಿದೀವ? अरे बोलो, ಕೇಳ್ತಾ ಇದಾರೆ ಬಾಬಾ. ಅರೆ ಹೇಳಿ. नहीं दिया। ಕೊಟ್ಟಿಲ್ಲ.